ಕರ್ನಾಟಕ ಸರ್ಕಾರವು ಮೇ 26, 2026ರಂದು ಯಾವ ಕೀಟವನ್ನು ರಾಜ್ಯ ಕೀಟವನ್ನಾಗಿ ಆಯ್ಕೆ ಮಾಡಲಿದೆ ಎಂದು ಹೇಳಿದೆ. ಆಯ್ಕೆಗಳನ್ನು ನೋಡೋಣ. ಬಜರ್ ಮೊದಲಿಗೆ ಒತ್ತಿದ್ದು ವಿದ್ಯಾಸಾಗರ್. ಹೇಳಿ ಸರ್. ಸರ್, ಎರೆಹುಳ. ಹಾಂ, ಎರೆಹುಳ. ನಾವು ಕೀಟ ಅಂತ ಹೇಳ್ತಾ ಇದ್ದೀವಿ, ತಾವು ಎರೆಹುಳದ ಬಗ್ಗೆ ಹೇಳ್ತಾ ಇದ್ದೀರಿ. ಸರಿ ಇರಬಹುದಾ? ನೋಡೋಣ ಸ್ವಲ್ಪದರಲ್ಲೇ. ಲಲಿತಮ್ಮ ಹಾಗೂ ಶರಣಯ್ಯ ಉತ್ತರ ಕೊಡ್ತೀರಾ? ಆಯ್ಕೆಗಳು ಕೊಡಲಾ? ಎರೆಹುಳು ಆಯ್ಕೆಗಳು ಬೇಡ. ಆಯ್ಕೆಗಳನ್ನು ನೋಡೋಣ. ಜೇನುನೊಣ, ಚಿಟ್ಟೆ, ಸೊಳ್ಳೆ, ಜೇನುನೊಣ, ಕಣಜ. ಅಲ್ಲ, ತಾವು ಅವಕಾಶ ಕಳ್ಕೊಂಡ್ರಿ ಅಲ್ವಾ? ಅವರಿಬ್ಬರಿಗೆ ಇಬ್ಬರು ಎರೆಹುಳ ಅಂತ ಹೇಳಿದ್ರು. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಹುಳ ಅದು. ನಾವು ಹೇಳ್ತಾ ಇರೋದು ಕೀಟ. ಹುಳ ಬೇರೆ, ಕೀಟ ಬೇರೆ ಅಲ್ವಾ? ಯಾವ ಕೀಟ ಅದನ್ನು ತಿಳ್ಕೊಳ್ಳೋಣ. ಜೇನುನೊಣ. ಅದರಲ್ಲೂ ಏಪಿಸ್ ಸೆರ್ನಾ ಅಂತಕ್ಕಂಥ ಒಂದು ಜೇನುನೊಣ ಉಂಟು. ಇದನ್ನು ತುಳುವೆ ಜೇನು ಅಂತ ಕರೀತಾರೆ. ನಮ್ಮಲ್ಲಿ ಹಳ್ಳಿ ಕಡೆ ಕರೀತಾರೆ ತುಳುವೆ ಜೇನನ್ನ. ಅದನ್ನು ರಾಜ್ಯದ ಜೇನುನೊಣವಾಗಿ ಸ್ವೀಕರಿಸಿದ್ದೇವೆ. ಯಾಕೆ ಸ್ವೀಕರಿಸಿದ್ದೇವೆ ಅಂದರೆ, ಜೇನುನೊಣಗಳು ಇಲ್ಲ ಅಂದರೆ ಪರಾಗಸ್ಪರ್ಶ ಕಾರ್ಯ ಏನಿದೆ ಅದು ನಡೆಯೋಲ್ಲ, ಬಹಳ ಕಷ್ಟ ಆಗುತ್ತೆ. ಚಿಟ್ಟೆಗಳು, ಹಕ್ಕಿಗಳು ಎಲ್ಲವೂ ಮಾಡುತ್ತೆ, ನಿಜ, ಇಲ್ಲ ಅಂತಲ್ಲ. ಆದರೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋದು ಜೇನುನೊಣಗಳು. ಹಾಗಾಗಿ ಅವುಗಳಿಂದ ಪರಾಗಸ್ಪರ್ಶ ಏನಾಗ್ತಾ ಇದೆ, ಇದು ಬಹುದೊಡ್ಡ ಲಾಭ ನಮಗೆ. ಎರಡನೇ ಲಾಭ ಅಂದರೆ ಜೇನುತುಪ್ಪವನ್ನು ಸಂಗ್ರಹಿಸಿ ನಾವು ಸಹ ಸೇವಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಈ ಏಪಿಸ್ ಸೆರ್ನಾ ಅಂತಕ್ಕಂಥ ಈ ತುಳುವೆ ಜೇನನ್ನು ರಾಜ್ಯ ಕೀಟವನ್ನಾಗಿ ಸ್ವೀಕರಿಸಿದೆ.